ನಮಸ್ಕಾರ. ಗೈಡೆಡ್ ಮೆಡಿಟೇಷನ್ಗೆ ನಿಮಗೆ ಸ್ವಾಗತ. ಧ್ಯಾನ್ಲಿಂತ್ರ ನಿಮ್ಗೆ ಇಷ್ಟ ಬಂದಂತಹ ಆಸನದಾಗ ನೀವು ಕೂತ್ಕೊಳ್ಳಿ. ವಜ್ರಾಸನ, ಸುಖಾಸನ, ಪದ್ಮಾಸನ, ಅರ್ಧ ಪದ್ಮಾಸನ, ನಿಮ್ಗೆ ಯಾವ ಆಸನ ಇಷ್ಟ ಇರ್ತೈತೆ ನೋಡ್ರಿ, ಆ ಆಸನದಲ್ಲಿ ಕುಳಿತುಕೊಳ್ಳಿ. ಕಣ್ಣನ್ನು ಮುಚ್ಕೊಳ್ಳಿ. ನಿಮ್ಮದು ಸಹಜ ಮತ್ತು ಸ್ವಾಭಾವಿಕ ಶ್ವಸನ ಪ್ರಕ್ರಿಯೆ ಬಗ್ಗೆ ಅವಲೋಕನ ಮಾಡಿ. ಕಣ್ಣನ್ನು ಪೂರ್ತಿ ರೀತಿ ಮುಚ್ಚಿಕೊಳ್ಳಬೇಕು. ಮುಖದ ಮಾಂಸಪೇಶಿಯನ್ನು ಗಟ್ಟಿ ಇಟ್ಕೋಬೇಡಿ. ಶ್ವಾಸ ಮೇಲೆ ಯಾವುದೇ ರೀತಿ ನಿಯಂತ್ರಣ ಇಟ್ಕೊಳೋದು ಬೇಡ. ಶ್ವಾಸದ ಮೇಲೆ ಯಾವುದೇ ರೀತಿ ನಿಯಂತ್ರಣ ಬೇಡ. ಎರಡು ಮೂಗಿನ ಹೊಳೆಯಂತ್ರ ಶ್ವಾಸವನ್ನು ಒಳಗಡೆ ತೋಳಿ, ಬಾಯಿ ಮೂಲಕ ಶ್ವಾಸವನ್ನು ಹೊರಗಡೆ ಬಿಡಿ. ಮನಸ್ಸನ್ನು ಶಾಂತ ಮಾಡಿಕೊಳ್ಳಿ. ಮತ್ತೆ ಎರಡು ಮೂಗಿನ ಹೊಳೆಯಂತ್ರ ಶ್ವಾಸವನ್ನು ಒಳಗಡೆ ತೋಳಿ, ಮೂಗಿನ ಮೂಲಕ ಶ್ವಾಸವನ್ನು ಒಳಗಡೆ ತೋರಿ, ಬಾಯಿ ಮೂಲಕ ಶ್ವಾಸವನ್ನು ಹೊರಗಡೆ ಬಿಡಿ. ಮತ್ತೆ ನೆಗೆಟಿವ್ ವಿಚಾರಗಳು ಏನು ಮನಸ್ಸಿನಾಗ ಅದಾವ ನೋಡ್ರಿ, ಎಲ್ಲ ಅದನ್ನು ಹೊರಗೆ ಹಾಕಿಬಿಡಿ. ಮತ್ತೆ ಎರಡು ಮೂಗಿನ ಹೊಳೆಯಂತ್ರ ಶ್ವಾಸವನ್ನು ಒಳಗಡೆ ತೋರಿ, ಬಾಯಿ ಮೂಲಕ ಶ್ವಾಸವನ್ನು ಹಗುರ್ಕ ಹೊರಗಡೆ ಬಿಡಿ. ನೆಗೆಟಿವ್ ಆಟಿಟ್ಯೂಡ್ ಅನ್ನು ಶಾಂತ ಮಾಡಿಕೊಳ್ಳಿ. ಪಾಸಿಟಿವಿಟಿ ಬಗ್ಗೆ ವಿಚಾರ ಮಾಡಿ, ಒಳ್ಳೆಯದನ್ನು ವಿಚಾರ ಮಾಡಿ. ಮತ್ತೊಮ್ಮೆ ಎರಡು ಮೂಗಿನ ಹೊಳೆಯಂತ್ರ ಶ್ವಾಸವನ್ನು ಒಳಗಡೆ ತೋರಿ, ಈ ಸತೆ ಮೂಗಿನ ಮೂಲಕನೇ ಶ್ವಾಸವನ್ನು ಹೊರಗಡೆ ಬಿಡಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಲಕ್ಷ್ಯ ಕೊಡಿ. ಯಾವ ರೀತಿ ನೀವು ಉಸಿರಾಡು ಮುಂದ ನಾಸಿಕಾ ಛಿದ್ರಲಿಂತ್ರ ಶ್ವಾಸ ಒಳಗೆ ಹೋಗ್ತೈತಿ ನೋಡ್ರಿ, ಆ ಹೊತ್ನಾಗ ಶ್ವಾಸ ಶೀತಲವಾಗಿರ್ತೈತಿ. ಮತ್ತು ನಾಸಿಕಾ ಛಿದ್ರದಿಂದ ನೀವು ಶ್ವಾಸ ಹೊರಗಡೆ ಬಿಡುವ ಮುಂದ ಆ ಶ್ವಾಸ ಬೆಚ್ಚಗಿರ್ತೈತಿ. ಲಕ್ಷ್ಯ ಕೊಡಿ. ಯಾವ ರೀತಿ ನೀವು ಉಸಿರಾಡುವಾಗ ಶ್ವಾಸ ನಿಮ್ಮ ನಾಸಿಕಾ ಛಿದ್ರ ಮೂಲಕ ನಿಮ್ಮ ಕುತ್ತಿಗೆ ಮಠ ಹೋಗ್ತೈತಿ, ಮತ್ತು ನಿಮ್ಮ ಕುತ್ತಿಗೆ ಮೂಲಕ ಶ್ವಾಸ ನಿಮ್ಮ ಶ್ವಾಸಕೋಶದ ಮಟ್ಟ ಮುಟ್ತೈತಿ. ಮತ್ತು ನೀವು ಶ್ವಾಸ ತಗೊಂಡಾಗ ನಿಮ್ಮ ಎದೆ ಮೇಲೆ ಬರೋದು, ಶ್ವಾಸ ಬಿಟ್ಟಾಗ ಎದೆ ತಳಗಡೆ ಹೋಗೋದು, ಅದನ್ನ ಗಮನ ಕೊಡಿ. ನೀವು ಶ್ವಾಸವನ್ನು ಒಳಗೆ ತಗೊಳ್ಳೋ ಮುಂದ ಹೊರಗಡೆ ಬಿಡೋ ಮುಂದ ನಿಮ್ಮ ಹೊಟ್ಟೆಯಲ್ಲಿ ಏನು ಮೂಮೆಂಟ್ ಆಗ್ತಾ ಇದ್ದಾವೆ ಅದನ್ನು ಗಮನ ಕೊಡಿ. ಪೂರ್ಣತಃ ಧ್ಯಾನ ನಿಮ್ಮ ಉಸಿರಾಟದ ಮೇಲೆ ಇರಬೇಕು. ಮನಸ್ಸಿನಾಗ ನೋಡ್ರಿ, ನೀವು ಧ್ಯಾನ ಮಾಡೋ ಮುಂದೆ ಕೂಡ ಕೆಲವೊಂದ್ಸತೆ 108 ವಿಚಾರ ಬರ್ತಿರುತ್ತೆ. ನಿನ್ನೆ ಏನಾಗಿತ್ತು, ಇವತ್ತು ಏನು ಮಾಡಬೇಕು, ಎಲ್ಲ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇರ್ತೈತಿ. ಅದನ್ನ ಎಲ್ಲ ಕೆಲವೊಂದಿಷ್ಟು ನಿಮಿಷ ನೆನಪು ಹಾರಿಬಿಡಿ. ಪೂರ್ಣತಃ ಧ್ಯಾನ ನಿಮ್ಮ ಶ್ವಾಸದ ಮೇಲೆ ಕೇಂದ್ರಿತ ಮಾಡಿ. ಮನಸ್ಸನ್ನು ಪೂರ್ಣತಃ ಶಾಂತ ಮಾಡಿ. ನೀವು ಧ್ಯಾನಕ್ಕೆ ಕುಂತಾಗ ಕೂಡ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಏನಾದರೂ ಹೋಗ್ತಾ ಇದೆ ಅಂದರೆ ಮತ್ತೆ ಆ ಮನಸ್ಸನ್ನು ಹಿಡ್ಕೊಂಡು ಮತ್ತೆ ನೀವು ಶ್ವಾಸದ ಕಡೆ ಗಮನ ಕೊಡಬೇಕು. ಮನಸ್ಸನ್ನು ಹಿಡ್ಕೊಂಡು ಮತ್ತೆ ನೀವು ಬರಬೇಕು, ಶ್ವಾಸದ ಕಡೆ ಗಮನ ಕೊಡಬೇಕು, ಮನಸ್ಸನ್ನು ಕೇಂದ್ರಿತ ಮಾಡ್ಕೋಬೇಕು. ಯಾವ ರೀತಿ ಆಕ್ಸಿಜನ್ ನಿಮ್ಮ ಪೂರ ಶರೀರಕ್ಕೆ ಹರಡ್ತಾ ಇದೆ ಅನುಭವಿಸಿ. ಈಗ ನಿಮ್ಮ ಮೇರುದಂಡ ಏನಿದೆ, ನಿಮ್ಮ ಬೆನ್ನು ಏನಿದೆ, ಅದನ್ನ ನೆಟ್ಟಗಿಟ್ಕೊಳ್ಳಿ, ಸೀದಾ ಇಟ್ಕೊಳ್ಳಿ. ಸೀದಾ ಕೂತ್ಕೊಂಡು ಸ್ವಲ್ಪ ಶ್ವಾಸ ಒಳಗಡೆ ತೋರಿ, ಹೊರಗಡೆ ಬಿಡಿ. ಪೂರಕ ಶ್ವಾಸವನ್ನು ಮೂಗಿನ ಮೂಲಕ ಒಳಗಡೆ ತೋರಿ, ರೇಚಕ ಮೂಗಿನ ಮೂಲಕ ಶ್ವಾಸವನ್ನು ಹೊರಗಡೆ ಬಿಡಿ. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ.
ಈಗ ನಿಮ್ಮ ಮೇರುದಂಡ ಬೆನ್ನನ್ನು ಸೊಡ್ಲಗೊಳಿಸ್ಕೋರಿ. ನಿಮ್ಮ ಭುಜವನ್ನು ಕೂಡ ಲೂಸ್ ಮಾಡ್ಕೋರಿ. ಭುಜವನ್ನು ಲೂಸ್ ಮಾಡ್ಕೊಂಡಿದ್ದೀರಿ, ಸೊಡ್ಲ ಮಾಡ್ಕೊಂಡಿದ್ದೀರಿ. ಈಗ ಅದೇ ಸ್ಥಿತಿಯಲ್ಲಿ ಮತ್ತೆ ಶ್ವಾಸವನ್ನು ಒಳಗಡೆ ತೋರಿ. ಪೂರಕ. ಶ್ವಾಸವನ್ನು ಮೂಗಿನ ಮೂಲಕನೇ ಹೊರಗಡೆ ಬಿಡೋಣ. ರೇಚಕ. ಪೂರಕ. ರೇಚಕ. ಪೂರಕ. ರೇಚಕ. ಪೂರಕ. ರೇಚಕ. ಪೂರಕ. ರೇಚಕ. ನೋಡಿ, ಗಮನಿಸಿ. ಈಗ ನಿಮ್ಮ ಮನಸ್ಸೇನಿದೆ ನೋಡ್ರಿ, ಪೂರ್ಣತಃ ಶಾಂತವಾಗಿದೆ. ನಿಮ್ಮ ಶರೀರ ಒಳಗಡೆ ಒಂದು ಹೊಸ ಊರ್ಜಾ ಬಂದಿದೆ, ಹೊಸ ಶಕ್ತಿ ಬಂದಿದೆ. ಅದನ್ನು ಗಮನಿಸಿ, ಅದನ್ನು ಅನುಭವಿಸಿ. ಈಗ ಹಗುರ್ಕ ನಿಮ್ಮ ಕಣ್ಣುಗಳನ್ನು ತೆಗೆದುಕೊಳ್ಳಿ. ಸಹಜ ಸ್ಥಿತಿಯಲ್ಲಿ, ಅದೇ ಸ್ಥಿತಿಯಲ್ಲಿ 30 ಸೆಕೆಂಡ್ ಕೂತ್ಕೋಬೇಕು. ನಿಮ್ಮ ಅಕ್ಕಪಕ್ಕದ ವಾತಾವರಣ ಗಮನಿಸಿ, ಯಾವ ರೀತಿ ಶಾಂತವಾಗಿದೆ. ಆ ಶಾಂತ ವಾತಾವರಣವನ್ನು ಗಮನಿಸಿ. ಈ ರೀತಿ ನೀವೇನಾದರೂ ಧ್ಯಾನ ಡೈಲಿ ಪ್ರಾಕ್ಟೀಸ್ ಮಾಡ್ತೀರಂದ್ರೆ ನಿಮ್ಗೆ ಬಹಳ ಒಳ್ಳೆ ಲಾಭ ಸಿಗ್ತೈತಿ. ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ನಿಮ್ಮ ದಿನ ಶುಭವಾಗಲಿ. ಧನ್ಯವಾದಗಳು.